ನಮಸ್ಕಾರ ವೀಕ್ಷಕರೇ, ಸೂಪರ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಜತ್ ಪಟ್ಟಿದಾರ್ ಈ ಹೆಸರು ಈಗ ಎಲ್ಲೆಡೆ ಸದ್ದು ಮಾಡ್ತಿದೆ. ರಜತ್ ಪಟ್ಟಿದಾರ್ RCBಗಾಗಿ ಅಂದು ಮಾಡಿದ ತ್ಯಾಗ ಇಂದು ಕೋಟ್ಯಾಂತರ RCB ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ. ರಜತ್ ಪಟ್ಟಿದಾರ್ 2025ರ RCB ತಂಡದ ನಾಯಕರಾಗಿದ್ದಾರೆ. ನಾಯಕನಾಗಿ ಮೊದಲ ಪಂದ್ಯದಲ್ಲೇ RCBಗೆ ಜಯ ತಂದುಕೊಟ್ಟಿದ್ದಾರೆ. ರಜತ್ ಪಟ್ಟಿದಾರ್ ಆಟ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಇವರು ಕಾಂಪ್ರಮೈಸ್ ಆಗೋದೇ ಇಲ್ಲ. ಇವರ ಬ್ಯಾಟಿಂಗ್ ಶೈಲಿ ನೋಡೋದೇ ಒಂಥರ ಮಜಾ. ಭಯವೇ ಇಲ್ಲದ ಹಾಗೆ ಬ್ಯಾಟ್ ಬೀಸುತ್ತಾರೆ. ರಜತ್ ಕ್ರೀಸ್ನಲ್ಲಿ ಇದ್ದಾರೆ ಅಂದರೆ ರನ್ಗಳಿಗೆ ಕೊರತೆನೇ ಇರೋಲ್ಲ. ಬೆಂಕಿ ಬಿರುಗಾಳಿ ಥರ ಅಬ್ಬರಿಸುತ್ತಾರೆ. ಇನ್ನು ಈತ ಸ್ಪಿನ್ನರ್ಗಳ ಪಾಲಿಗೆ ರಾಕ್ಷಸ ಅಂತಾನೆ ಹೇಳ್ಬೋದು. ಆ ರೀತಿಯಲ್ಲಿ ಸ್ಪಿನ್ನರ್ಗಳ ಬೆವರಿಳಿಸುತ್ತಾರೆ. ಈತನಿಗೆ ಸ್ಪಿನ್ನರ್ ಡಿಸ್ಟ್ರಾಯರ್ ಅಂತಾನೂ ಕರೀತಾರೆ. ಇನ್ನ ರಜತ್ ಪಾಟಿದಾರ್ RCBಗಾಗಿ ಮಾಡಿದ ತ್ಯಾಗ ಏನ್ ಗೊತ್ತಾ? LTV ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. 2021ರಲ್ಲಿ 20 ಲಕ್ಷಕ್ಕೆ RCB ತಂಡವನ್ನ ಸೇರ್ತಾರೆ. ಇದು ಅವರ IPL ಮೊದಲ ತಂಡವಾಗಿರುತ್ತೆ. 2021ರಲ್ಲಿ RCB ಪರವಾಗಿ ಆಡಿದ ರಜತ್ 2022ರಲ್ಲಿ ಅವರನ್ನ ಕೈಬಿಡಲಾಗಿತ್ತು ಮತ್ತು ಆ ಹರಾಜಿನಲ್ಲಿ ಯಾರೂ ಕೂಡ ರಜತ್ ಅವರನ್ನ ಪಿಕ್ ಮಾಡಿರಲಿಲ್ಲ. ಹಾಗಾಗಿ ರಜತ್ ಅವರು ತಮ್ಮ ವೈಯಕ್ತಿಕ ಜೀವನದ ಕಡೆ ಗಮನ ಕೊಡಬೇಕಾಯಿತು. ರಜತ್ ಅವರ ಮದುವೆಯೂ ಕೂಡ ಮೇ 29ಕ್ಕೆ ಫಿಕ್ಸ್ ಆಗುತ್ತೆ. ಇನ್ನೇನು ಮದುವೆ ಫಿಕ್ಸ್ ಆಯಿತು ಅಂದರೆ ಆ ಮದುವೆಯನ್ನು ರಜತ್ ಅವರು ರದ್ದು ಮಾಡ್ತಾರೆ. ಯಾಕಂದರೆ RCB ತಂಡದಲ್ಲಿ ಒಬ್ಬ ಪ್ಲೇಯರ್ಸ್ ಇಂಜುರಿ ಆದ ಕಾರಣ RCB ಮ್ಯಾನೇಜ್ಮೆಂಟ್ ರಜತ್ಗೆ ಕಾಲ್ ಮಾಡಿ ಹೇಳ್ತಾರೆ, RCB ತಂಡಕ್ಕೆ ನಿಮ್ಮ ಅವಶ್ಯಕತೆ ಇದೆ, ಹಾಗಾಗಿ ನೀವು ಮತ್ತೆ RCB ತಂಡಕ್ಕೆ ಬನ್ನಿ ಎಂದು ಕರೀತಾರೆ. RCB ಮ್ಯಾನೇಜ್ಮೆಂಟಿಂದ ಈ ರೀತಿ ಕಾಲ್ ಬಂದಿದ್ದೆ ತಡ ರಜತ್ ಅವರು ಈ ಮದುವೆಯನ್ನು ರದ್ದು ಮಾಡಲು ನೋಡ್ತಾರೆ. ಇದಕ್ಕೆ ಅವರ ಮನೆಯವರು ಹುಡುಗಿ ಮನೆಯಲ್ಲೂ ಕೂಡ ಒಪ್ಪುತ್ತಾರೆ. ಈ ನಿರ್ಧಾರಕ್ಕೆ ಎಲ್ಲರ ಬೆಂಬಲ ಕೂಡ ಸಿಗುತ್ತೆ. ಅಂದು ರಜತ್ RCBಗಾಗಿ ತನ್ನ ಮದುವೆಯನ್ನು ರದ್ದು ಮಾಡಿದ ರಜತ್ಗೆ ಅದೇ ಅವರ ಲೈಫ್ಗೆ ಟರ್ನಿಂಗ್ ಪಾಯಿಂಟ್. RCBಯಿಂದ ಕರೆ ಬಂದ ನಂತರ RCB ತಂಡವನ್ನು ಸೇರ್ತಾರೆ. ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡ ರಜತ್ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಇಲ್ಲಿಂದ ಇವರ ಕ್ರಿಕೆಟ್ ಜರ್ನಿ ಕೂಡ ಬೆಳೆಯುತ್ತಾನೆ ಹೋಯಿತು. ಅಂದು RCBಗಾಗಿ ಮಾಡಿದ ತ್ಯಾಗ ಅವರ ಜೀವನವನ್ನೇ ಬದಲಿಸಿಬಿಡ್ತು. 20 ಲಕ್ಷಕ್ಕೆ RCBಗೆ ಸೇರಿದ ರಜತ್ಗೆ ಇಂದು ಕೋಟಿ. ಯಾರೇ ಆಗಲಿ ಜೀವನದಲ್ಲಿ ನಿಸ್ವಾರ್ಥತೆಯಿಂದ ಮಾಡಿದ ತ್ಯಾಗಕ್ಕೆ ಒಂದಲ್ಲ ಒಂದು ದಿನ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅನ್ನೋದಕ್ಕೆ ರಜತ್ ಪಾಟಿದಾರ್ ಒಂದು ಉದಾಹರಣೆ. RCBಗಾಗಿ ಮಾಡಿದ ಆ ತ್ಯಾಗಕ್ಕೆ ಇಂದು ಕೋಟ್ಯಾಂತರ RCB ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ರಜತ್ RCBಗಾಗಿ ತನ್ನ ಮದುವೆಯನ್ನೇ ರದ್ದು ಮಾಡಿ RCBಗಾಗಿ ಆಡಿದ್ದು ಮತ್ತು ಈ ಬಾರಿ RCBಯ ಕ್ಯಾಪ್ಟನ್ ಆಗಿ RCB ತಂಡವನ್ನು ಮುನ್ನಡೆಸುತ್ತಿರುವುದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಈ ಬಾರಿ ಕಪ್ ನಮ್ದಾಗುತ್ತಾ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ.